ಪೆಡ್ರೋ, ನಿಮ್ಮ ಆರ್ಡರ್ ನ ಪ್ರಕಾರ ನಾನು ಜಗತ್ತಿನ ಅದ್ಭುತವಾದ ಸೈಂಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ತೀನಿ. ನಾವ್ ಯಾಕೆ ಇಲ್ಲಿಗೆ ಬಂದ್ವಿ? ಮ್ಯಾಕ್ಸ್, ಓ ನೀನಾ? ಇದೆಲ್ಲ ನಿಂದೆ ಕೆಲ್ಸ ಅನ್ಸುತ್ತೆ. ಇದು ನನ್ನ ಕೆಲಸ ಅಲ್ಲ, ಇದು ನಿನ್ನ ಜಾಲ ಅಂತ ಅನ್ಸುತ್ತೆ. ಹಾಗಿದ್ರೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಬೇರೆ ಯಾರೋ ಕಾಯ್ತಾ ಇದ್ದಾರ. ಆದ್ರೆ ಯಾರು? ನೀವು ಹೆದರ್ಕೊಳ್ಬೇಡಿ, ನೀನು ಎಲ್ಲ ಗೊತ್ತಾಗ್ಬಿಡತ್ತೆ. ಕಿಂಗ್ ಪೆಡ್ರೋ, ನಿಮ್ಮ ಅತಿಥಿಗಳು ಬಂದಾಯ್ತು. Pedro, like it very much. Yes, Lisa. ಪೆಡ್ರೋ, ಇವರು ಪ್ರೊಫೆಸರ್ ಪ್ರೇಮ್ ಸಹಾಯ್ ಮತ್ತೆ ಇವರು ಮ್ಯಾಡ್ ಮ್ಯಾಕ್ಸ್. ಇಬ್ರು ಅರ್ತ್ ನ ಗ್ರೇಟ್ ಸೈಂಟಿಸ್ಟ್ ಗಳು. ಇವರು ನಿಮ್ ಕೆಲ್ಸಕ್ಕೆ ಪಕ್ಕ ಫಿಟ್ ಆಗ್ತಾರೆ. Welcome to my winning world, Mr. Prem Sahai, Mr. Mad Max. ಇವರಿಬ್ರು ಯಾರು ಲೀಸಾ? ಪೆಡ್ರೋ, ಇವನು ವೀರ್ ಮತ್ತೆ ಇವನು ಟಿಂಬಕ್ಟು. ತುಂಬಾ ಕೇಳಿದ್ದೀನಿ. ವೀರ್ ದ ರೋಬೋ ಬಾಯ್. ನನ್ನ ಹೆಸರು ಪೆಡ್ರೋ, ಕಿಂಗ್ ಆಫ್ ದ ಸ್ವಿನ್ನಿಂಗ್ ವರ್ಲ್ಡ್. ನಿನ್ನ ಇಲ್ಲಿ ಕರ್ಸಕ್ಕೆ ಒಂದೇ ಒಂದು ಉದ್ದೇಶ, ನೀವ್ ನನ್ಗೆ ಸಹಾಯ ಮಾಡ್ಬೇಕು. ನಾನು ಈ ಪೂರ್ತಿ ದುನಿಯಾನ ನಾಶ ಮಾಡಿ ಒಂದು ಹೊಸ ದುನಿಯಾನ ಸೃಷ್ಟಿ ಮಾಡ್ಬೇಕಂತಿದ್ದೀನಿ. ಅಂತಂದ್ರೆ ನೀವು ಹೊಸ ಬ್ರಹ್ಮಾಂಡನ ಸೃಷ್ಟಿಸಿ ಅದನ್ನ ಆಳ್ಬೇಕು ಅಂತಿದ್ದೀರಾ ಅಂತ ಆಯ್ತು. ಎಸ್, ಐ ಆಮ್ ವಿತ್ ಯು ಪೆಡ್ರೋ. ನಾನ್ ನಿಮ್ ಜೊತೆಗಿದ್ದೀನಿ. ಆಮೇಲೆ ನಾನು ಬಾಸ್ ಜೊತೆಗಿದ್ದೀನಿ. ಪೆಡ್ರೋ, ಲೈಕ್ ಇಟ್. ಲೀಸಾ, ಮ್ಯಾಡ್ ಮ್ಯಾಕ್ಸ್ ಮತ್ತೆ ಅವ್ರ ಗೆಳೆಯರನ್ನ ನಮ್ ಅತಿಥಿ ಗೃಹ ಕರ್ಕೊಂಡು ಹೋಗಿ. ಎಸ್ ಪೆಡ್ರೋ, ಬನ್ನಿ ನನ್ ಜೊತೆ. ನೀವು ನಮ್ ಸಾಥ್ ಕೊಡಿ. ಪ್ರೇಮ್ ಸಹಾಯ್. ಇಲ್ಲ ಪೆಡ್ರೋ, ನಾನ್ ನಿನ್ ಕೈಗೆ ಕೊಡೋದಿಲ್ಲ. ಪೆಡ್ರೋ, ಡೋಂಟ್ ಲೈಕ್ ಇಟ್. ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಸಿಗೋಣ. ತಾತ, ಇಲ್ಲಿಂದ ಆಚೆ ಹೇಗೆ ಹೋಗೋದು ಅಂತ ಹೇಳ್ತೀರಾ? ನೀನು ನಿನ್ ಎಕ್ಸ್ರೇ ವಿಷನ್ ಇಂದ ನೋಡು. ಎಕ್ಸ್ರೇ ವಿಷನ್ ಆನ್. ತಾತ, ನನಗೆ ಗೊತ್ತಾಯ್ತು. ಬನ್ನಿ, ನನ್ನ ಫಾಲೋ ಮಾಡಿ. ರೋಬೋ ಬಾಯ್ ಸೂಟ್ ಆನ್. ನೀವಿಲ್ಲಿ ವಿಶ್ರಾಂತಿ ತಗೊಳ್ಳಿ. ಇಲ್ಲಿ ಎಲ್ಲ ವಸ್ತುಗಳು ಇದೆ. ನಾನ್ ನಿಮ್ಮನ್ನ ಆಮೇಲೆ ಭೇಟಿ ಮಾಡ್ತೀನಿ. ಬಾ ಬಾಸ್, ಇಷ್ಟೊಂದು ಊಟ. ಒಳ್ಳೇದಾಯ್ತು ನೀವು ಪೆಡ್ರೋನ ನಿಮ್ ಸ್ನೇಹಿತ ಮಾಡ್ಕೊಂಡಿದ್ದು. ದೋಸ್ತಿ ಅನ್ನೋದು ಒಂದು ನಾಟಕ ಕಣೋ. ಒಂದು ಬಾರಿ ಆ ಪ್ರೇಮ್ ಸಹಾಯನ ಪೆಡ್ರೋ ಮುಗಿಸ್ಬಿಟ್ಟ ಅಂತಂದ್ರೆ ಆಮೇಲೆ ಆ ಪೆಡ್ರೋನ ದಾರಿಯಿಂದ ತೆಗೆದಾಕಿ ನಾನೇ ಬ್ರಹ್ಮಾಂಡದ ರಾಜ ಆಗ್ಬಿಡ್ತೀನಿ. ನನಗ್ ಸಿಕ್ತು, ಪೆಡ್ರೋನ ರಿಮೋಟ್ ಸಿಕ್ತು. ಪೆಡ್ರೋ, ನಿನ್ನ ಕತೆ ಮುಗೀತ್ ಕಣೋ ಇವಾಗ. ಪ್ರೇಮ್ ಸಹಾಯ್, ನಿನ್ನ ಕತೆನೂ ಮುಗೀತ್ ಇವಾಗ. ಇಲ್ಲಿನ ಟೆಕ್ನಾಲಜಿ ನಮ್ಮ ಕಡೆಯಿಂದ ತುಂಬಾ ಬೇರೆ ಇದೆ. ಒಳ್ಳೇದಾಯ್ತು. ಆ ಮಗು ಕರೆಕ್ಟ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಪೆಡ್ರೋ, ಆ ಪ್ರೇಮ್ ಸಹಾಯ್ಗೆ ಏನ್ ಮಾಡೋದು? ಇದು ಎಲ್ಲಿ ಬಂದು ಸಿಗಾಕೊಂಡೆ ನಾನು? ನಿಜವಾಗ್ಲು ಪೆಟ್ರೋಲ್ನ ಈ ದುನಿಯಾ ತುಂಬಾ ಖತರ್ನಾಕ್ ಆಗಿದೆ. ವೀರ್ ಎಲ್ಲಿದ್ದಾನೋ ಗೊತ್ತೇ ಆಗ್ತಿಲ್ವಲ್ಲ. ಈ ಸ್ಮಾರ್ಟ್ ಬಾಯ್ಗೆ ಬುದ್ಧಿ ಕಲಿಸ್ಲೇಬೇಕು. ಐ ಲೈಕ್ ಇಟ್ ರೋಬೋ ಬಾಯ್. ಆದ್ರೆ ಪೆಡ್ರೋಗೆ ಕೋಪ ಬಂದ್ರೆ ಅವನು ಎಲ್ರನ್ನೂ ಸಾಯಿಸ್ತಾನೆ. ಲೀಸಾ, ಅಯ್ಯೋ,
ವೀರ್ ದ ರೋಬೋ ಬಾಯ್, ನಿನ್ನ ಹತ್ರ ಬರೀ 30 ನಿಮಿಷ ಬಾಕಿ ಇದೆ. ನಿನ್ ಕೈಲಾದ್ರೆ ಬದುಕೋ. ಪ್ರೇಮ್ ಸಹಾಯ್, ನನ್ ಜೊತೆ ಕೈ ಜೋಡಿಸು. ಇಲ್ಲ ಅಂದ್ರೆ ಈ ಪ್ರಾಣಿಗಳ ತರಹ ನನ್ನ ಎಕ್ಸ್ಪೆರಿಮೆಂಟ್ಗೆ ನೀನು ಆಹುತಿ ಆಗೋಯ್ತ್ಯಾ. ಇದು ನನ್ನ ಮಾತು ಕೂಡ ಆಗಿದೆ ಪೆಡ್ರೋ. ರಿವೆಂಜ್ ಒಳ್ಳೇದು. ಆಯ್ತು, ಫಿನಿಶ್ ಹಿಮ್. ಅದಾದ್ಮೇಲೆ ನಾವು ಸೆಲೆಬ್ರೇಟ್ ಮಾಡೋಣ. ಪ್ರೇಮ್ ಸಹಾಯ್, ನೀನೀಗ ಹೋಗುವಂತ ಸಮಯ ಆಗ್ಬಿಟ್ಟಿದೆ. ಆದ್ರೆ ಅದಕ್ಕೂ ಮೊದಲು ಯಾಕೆ ನಗ್ತಿದ್ಯಾ ಮ್ಯಾಡ್ ಮ್ಯಾಕ್ಸ್? ಐ ಡೋಂಟ್ ಲೈಕ್ ಇಟ್. ಬಟ್ ಐ ಲೈಕ್ ಟು ಲಾವ್. ಏಕೆ ಅಂತಂದ್ರೆ ನೀನು ಕೂಡ ಹೋಗುವಂತ ಸಮಯ ಬಂದಿದೆ ಪೆಡ್ರೋ. ನೋ, ಡೋಂಟ್. ಮೈ ರಿಮೋಟ್. ಇಲ್ಲ ಮ್ಯಾಡ್ ಮ್ಯಾಕ್ಸ್, ನಮ್ಮನ್ನ ಬಿಟ್ಬಿಡು. ನೋಡಿದ್ಯಾ ಪ್ಯಾಡ್ರೋ, ಈ ಮ್ಯಾಡ್ ಮ್ಯಾಕ್ಸು ಯಾರ ಗೆಳೆಯನೂ ಅಲ್ಲ. ಪ್ಲೀಸ್ ಮ್ಯಾಡ್ ಮ್ಯಾಕ್ಸ್, ಪ್ಲೀಸ್ ಹಾಗಂತೂ ಮಾಡಬೇಡ. ಆದ್ರೆ ಇದೇನು, ಇದ್ಯಾಕೆ ಕೆಲಸ ಮಾಡ್ತಾ ಇಲ್ಲ? ಐ ಲೈಕ್ ಇಟ್ ವೆರಿ ಮಚ್. ಮ್ಯಾಡ್ ಮ್ಯಾಕ್ಸ್, ಈ ರಿಮೋಟು ನಕಲಿ ಇದೆ. ಮ್ಯಾಡ್ ಮ್ಯಾಕ್ಸ್, ಇದು ಪೆಟ್ರೋ ಮಾಡ್ಸಂತ ಬಲೆ. ನೀನು ಗೆಳೆಯನ ಅಥವಾ ಬೈರಿನ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಪೆಡ್ರೋ, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ, ನನ್ ಬಿಟ್ಬಿಡು. ಬಾಸ್, ಕ್ಷಮೆ ಕೇಳೋ ಸಮಯ ಅಲ್ಲ ಇದು. ಓಡು. ಡೋಂಟ್ ಲೈಕ್ ಇಟ್. ಇದು ಜೈಂಟ್ ಸ್ಕಾರ್ಪಿಯನ್ ಆಗ್ಬಿಟ್ಟಿದೆ. ಪೆಟ್ರೋ, ಇವಾಗ ವಿನಾಶನೇ ಆಗೋದು. ಇವನು ಔಟ್ ಆಫ್ ಕಂಟ್ರೋಲ್ ಆಗಿದ್ದಾನೆ. ಮೊದಲು ಇದರಿಂದ ತಪ್ಪಿಸ್ಕೋಬೇಕಾಗತ್ತೆ. ಇದನ್ನ ನಾನ್ ನೋಡ್ಕೋತೀನಿ ತಾತ. ಅಲ್ಲಿವರೆಗೂ ಯಾವ್ದಾದ್ರು ಎಮರ್ಜೆನ್ಸಿ ಎಕ್ಸಿಟ್ ಇದೆಯಾ ನೋಡಿ ನೀವು. ಮತ್ತೆ ಸ್ಪೇಸ್ ಶಿಪ್ ಕೂಡ. ನೀ ಹೋಗಿ, ನಾನು ಪೆಟ್ರೋನ ನೋಡ್ಕೋತೀನಿ. ಬೇಗ
ಬಾ, ಇಲ್ಲ ಅಂದ್ರೆ ಎಕ್ಸಿಟ್ ಡೋರು ಕ್ಲೋಸ್ ಆಗ್ಬಿಡುತ್ತೆ. ಜಲ್ದಿ ಆಗ್ಲಿ ಬಾಸ್. ಏನು? ಬಾಯ್ ಬೇಡ್ರು. ವೀರ್, ಮತ್ತೆ ನೀನು ನನ್ನ ಪ್ರಾಣ ಕಾಪಾಡಿ ಅಪಾಯನ ದೂರ ಕಳಿಸ್ಬಿಟ್ಟೆ. ಇದನ್ನೇ ತಾತ ನಾನ್ ನಿಮ್ಮಿಂದ ಕಲ್ತಿರೋದು. ಒಳ್ಳೇದನ್ನ ಮೇಲಕ್ ತಗೊಂಬ, ಕೆಟ್ಟದನ್ನ ಕೆಳಗಡೆ. ಬಾಸ್ ಬಾಸ್, ಇಲ್ಲಿ ನೋಡಿ ನಾನು ಏನ್ ತಂದಿದ್ದೀನಂತ. ಏನಿದೆ ಇದರಲ್ಲಿ? ಏನಾದ್ರೂ ನಿಧಿ ಸಿಕ್ಕಿದೀಯಾ? ಖಜಾನೆ ಅಲ್ಲ ಬಾಸ್, ಇದರಲ್ಲಿ ಕ್ಯಾಲೆಂಡರ್ಸ್ಗಳಿವೆ ನೋಡಿ ಬಾಸ್. ಈ ಕ್ರಾಸ್ ಮಾರ್ಕ್ ಯಾಕೆ ಈ ಕ್ಯಾಲೆಂಡರ್ ಮೇಲಿದೆ? ಏನಿದ್ರ ವಿಷಯ? ಬಾಸ್ ಬಾಸ್, ಇವತ್ತು ಆ ದಿನ ನೀವು ಯಾವಾಗ ವೀರ್ನ ಸಾಯಿಸೋದಕ್ಕೆ ಫೇಲ್ ಆಗಿದ್ರಲ್ಲ. ಅಂದ್ರೆ ಬಾಸ್ ಇಷ್ಟು ವರ್ಷದಿಂದ ಫೇಲ್ ಆಗ್ತಾನೆ ಬರ್ತಾ ಇದಾರ. ಹಾಗಿದ್ರೆ ನೀನ್ ಇಲ್ಲಿ ನಾನು ಫೇಲ್ ಆಗಿರೋದನ್ನ ತೋರ್ಸಕ್ ಬಂದಿದೀಯ ಅಂತ ಹೇಳು. ಇದೇನ್ ಮಾಡ್ದೆ? ನನ್ನ ಎಕ್ಸ್ಪೆರಿಮೆಂಟ್ ಕೆಮಿಕಲ್ಸ್ ಗಳನ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ನನ್ನಿಂದ ಈ ತಪ್ಪುಗಳು ಯಾಕಾಯ್ತಿವೆ? ಹಿಂಬಕ್ತು ಇದೇನಾಗ್ತಾ ಇದೆ? ಇದ್ಯಾವುದೋ ಆಕೃತಿ ನಿರ್ಮಾಣ ಆಗ್ತಾ ಇದ್ದಾಗಿದೆಯಲ್ಲ. ಇದನ್ನ ನಾನು ಕಂಟ್ರೋಲ್ ತಂದ್ಕೋಬೇಕು ನಾನೀಗ. ಹಿಂಬಕ್ತು, ನನ್ನ ಮಿಸೈಲ್ ಶೂಟರ್ಗೆ ನನ್ನ ತಗೊಂಬಾ ಈಗ. ಇವಾಗ ಈ ಬ್ಲಾಬ್ ಇಂದ ನಾವು ವೀರ್ನ ಅಟ್ಯಾಕ್ ಮಾಡಿ ಅವನ ಕೊಲ್ಲಕ್ ಹೋಗ್ತಿದ್ದೀವಿ ಅಲ್ವಾ ಬಾಸ್? ಎಸ್ ಎಸ್, ಈ ಬಾರಿ ಆಪರೇಷನ್ ಅಲ್ಲಿ ನಾನು ಫೇಲ್ ಆಗೋದಿಲ್ಲ. ಹೋಗೋ, ಈ ಬ್ಲಾಗ್ ನ ವೀರ್ ಮುಂದೆ ಬಿಟ್ಬಿಟ್ಟು ಅದನ್ನ ಸ್ವತಂತ್ರವಾಗಿ ಬಿಟ್ಬಿಡು. ಹೋಗೋ. ವೀರ್, ಈ ಬ್ಲಾಬ್ ಇಂದ ನೀನು ಇವತ್ತು ಖಂಡಿತ ಬಚಾವಾಗಕ್ಕಾಗಲ್ಲ. ನಿನ್ನ ಆಟ ಇವತ್ತಿಗೆ ಖತಮ್. ನಾನಿವತ್ ಸತ್ತೆ, ನನ್ ಗುರಿ ತಪ್ಪೋಯ್ತು, ಏನೇನೋ ಆಗೋಯ್ತು ಬಾಸ್. ಬಾಸ್, ತಪ್ಪಾಗೋಯ್ತು ಬಾಸ್. ನಾನು ನೋಡ್ಬಿಟ್ಟೆ ಇದನ್ನ. ಏನು ಪರವಾಗಿಲ್ಲ, ಇಂಬ್ಲಿನ ನಾನು ಕಂಟ್ರೋಲ್ ಮಾಡ್ತೀನಿ. ಏನು ಪರವಾಗಿಲ್ಲ. ಪ್ಲಾನ್ ಪ್ರಕಾರವಾಗಿ ನೀನು ಮುಂದುವರ್ಸೋ. ಈ ಇಮ್ಲಿಗೆ ಸಡನ್ ಆಗಿ ಏನಾಯ್ತು? ಇಮ್ಲಿ ಏನ್ ಮಾಡ್ತಾ ಇದೀಯಾ? ಎಕ್ಸ್ರೇ ವಿಷನ್ ಆನ್. ಇದು ಯಾವುದೋ ಏಲಿಯನ್ ಇಮ್ಲಿ ಮೇಲೆ ಅಟ್ಯಾಕ್ ಮಾಡಿದೆ. ನಾನು ತಾತಂಗೆ ಹೇಳಲೇಬೇಕು. ತಾತ, ಇಲ್ಲೊಂದು ಅನಾಹುತ ಆಗಿದೆ. ನನ್ನ ಪ್ರಕಾರ ಮ್ಯಾಡ್ ಮ್ಯಾಕ್ಸ್ ಇಮ್ಲಿನ ಯಾವುದೋ ಒಂದು ಏಲಿಯನ್ ಸಹಾಯದಿಂದ ವಶ ಮಾಡ್ಕೊಂಡಿದ್ದಾನೆ. ವೀರ್, ನೀನ್ ಇಂಬ್ಲಿ ಮೇಲೆ ಗಮನ ಇಡು. ಮತ್ತೆ ನೀನು ಎಕ್ಸ್ರೇ ವಿಷನ್ ಇಂದ ಯಾವ ಏಲಿಯನ್ ಫೋಟೋನ ಕ್ಯಾಪ್ಚರ್ ಮಾಡಿದ್ಯೋ ಅದು ನನ್ನ ಕಂಪ್ಯೂಟರ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನನ್ಗೆ ಕಳ್ಸು, ನಾನೇನಾದ್ರೂ ದಾರಿ ಹುಡುಕ್ತೀನಿ. ಸರಿ ತಾತ. ಓ, ಇದು ಬೇರೆ ಬೇರೆ ಕೆಮಿಕಲ್ ಇಂದ ಮಾಡಿರೋ ಬ್ಲಾಬು. ಇದು ಪಕ್ಕ ಮ್ಯಾಡ್ ಮ್ಯಾಕ್ಸ್ ದೇ ಕೈವಾಡ ಆಗಿರುತ್ತೆ. ಈಗ ವೀರ್ ನನ್ನ ಹತ್ರ ಬರ್ಲೇಬೇಕಾಗತ್ತೆ. ಈಗ ಪ್ರೇಮ್ ಸಹಾಯ್ ಮತ್ತೆ ವೀರ್
ಏನೂ ಮಾಡಕ್ಕಾಗೋದಿಲ್ಲ. ಬರೀ ಒಂದು ಬಾರಿ ನಾನು ಆ ಇಮ್ಲಿ ಮತ್ತೆ ಚುಲ್ಬುಲನ್ನ ನನ್ನ ವಶದಲ್ಲಿ ಪಡಿಸ್ಕೊಂಡ್ಬಿಟ್ರೆ ತಾತ ಮ್ಯಾಡ್ ಮ್ಯಾಕ್ಸು ಇಮ್ಲಿನ ಜೊತೆ ಚುಲ್ಬುಲ್ನ ಕೂಡ ವಶದಲ್ಲಿ ಇಟ್ಕೊಂಡಿದ್ದಾನೆ. ಆಮೇಲೆ ಅವನ್ನ ಒಂದು ವ್ಯಾನ್ ಅಲ್ಲಿ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾನೆ. ನೀವು ಬೇಗ ಏನಾದ್ರೂ ಮಾಡಿ. ರೋಬೋ ಬಾಯ್ ಸೂಟ್ ಆನ್. ಬಾಸ್, ನಿಮ್ ಕೆಲ್ಸನ ಈ ಚುಲ್ಬುಲ್ ಮತ್ತೆ ಇಮ್ಲಿನೇ ಮುಗಿಸ್ಬಿಡ್ತಾರೆ. ವೀರ್ ಇವಾಗ ಅವನ್ ಗೆಳೆಯರ ಕೈಯಿಂದಾನೇ ಫಿನಿಶ್ ಆಗೋಗ್ಬಿಡ್ತಾನೆ. ಅರೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನಾನು ವೀರ್, ಚುಲ್ಬುಲ್, ಇಮ್ಲಿ, ನಾನ್ ವೀರ್. ಇದು ಕೆಮಿಕಲ್ ಬ್ಲಾಗು. ನಾನು ನಿನ್ ಪ್ರೋಗ್ರಾಮಿಂಗ್ ಚಿಪ್ ಅಲ್ಲಿ ಸನ್ ರೈಸ್ ಪಾಸಿಟಿವ್ ವೈಬ್ಸ್ ನ ಹಾಕಿದೀನಿ. ನೀನ ಪಾಸಿಟಿವ್ ಎನರ್ಜಿನ ಆನ್ ಮಾಡು. ಮತ್ತೆ ಇಮ್ಲಿ ಮತ್ತೆ ಚುಲ್ಬುಲ್ನ ಟಚ್ ಮಾಡಿ ಆ ಎನರ್ಜೀಸ್ ನ ಅವ್ರಿಗೆ ಮಿಕ್ಸ್ ಮಾಡು. ಅವಾಗ ಆ ಬ್ಲಾಗು ಹೊರಗಡೆ ಬಂದ್ಬಿಡುತ್ತೆ. ಆಗ ನೀನು ಆ ಬ್ಲಾಗ್ ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಸರಿ ತಾತ. ಇದು ನನ್ಗೆ ಏನಾಗ್ಬಿಟ್ಟಿತ್ತು? ನನ್ ತಲೆ ಯಾಕೆ ನೋಯ್ತಾ ಇದೆ? ನಾವ್ಯಾಕೆ ಇಲ್ಲಿ ಬಂದಿದೀವಿ? ಇಮ್ಲಿ ಎಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಬನ್ನಿ. ಎಸ್ ಬಾಸ್, ಇನ್ನು ಸ್ವಲ್ಪ ಸಮಯದಲ್ಲೇ ನಾನು ನಮ್ಮ ಅಡ್ಡಾಗೆ ಬಂದ್ಬಿಡ್ತೀನಿ. ನೋಡಿ, ನಾನು ಹೇಗೆ ಹೇಳ್ದೆ ಹಂಗೆ ಮಾಡ್ಬೇಕು ನೀವೆಲ್ಲ. ಹಾವಿ ಮ್ಯಾಡ್ ಮ್ಯಾಕ್ಸ್ ಕನ್ಸುತ್ತೆ ನಾವೆಲ್ಲರೂ ಅವ್ರ ಕಂಟ್ರೋಲ್ ಅಲ್ಲಿ ಇದೀವಿ ಅಂತ. ನಾವು ದೊಡ್ಡದಾಗಿ ನಾಟಕ ಮಾಡಿ ಅವನ್ ಭರವಸೆನ ಗಳಿಸ್ಕೋತೀವಿ. ವೆರಿ ಗುಡ್. ಮ್ಯಾಡ್ ಮ್ಯಾಕ್ಸ್ಗೆ ಒಂಚೂರು ಡೌಟ್ ಬರಬಾರ್ದು ನಿಮ್ಮ ಅವ್ರಿಗೆ ಬ್ಲಾಗ್ ಇಲ್ಲ ಅಂತ. ಆಮೇಲೆ ನೀವು ಅದ್ರ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅವನು ಗೊತ್ತಾಗಬಾರ್ದು. ಓಕೆನಾ? ನಿಜಾಗ್ಲೂ ಆಗಲ್ಲ. ಬುದ್ಧಿವಂತಿಕೆ ತೋರಿಸ್ಬೇಡ, ಇಲ್ಲಾಂದ್ರೆ ವೆಲ್ ಡನ್ ಟಿಂಬಕ್ಟು. ಇಮ್ಲಿ ಚುಲ್ಬುಲ್, ಈಗ ನೀವು ವೀರ್ ಕಥೆನ ಮುಗಿಸ್ಬಿಡಿ. ಇಟ್ಸ್ ಮೈ ಆರ್ಡರ್. ಇದೇನು ವೀರ್ ಕಥೆನ ಮುಗಿಸಿ ಅಂತಂದ್ರೆ? ಬಾಸ್, ಇಲ್ಲೇನೋ ಬೇರೆನೇ ಆಗ್ತಿದೆ. ಇದೇನಾಗ್ತಾ ಇದೆ? ಈ ರಿಮೋಟ್ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇದೇನಾಗ್ತಾ ಇದೆ? ಯಾಕಂದ್ರೆ ನೀನು ಮಾಡಿರೋ ಕೆಮಿಕಲ್ ಬ್ಲಾಗು ಇಮ್ಲಿ ಮತ್ತೆ ಚುಲ್ಬುಲ್ ನಮ್ಮ ಕೈಯಲ್ಲಿಲ್ಲ, ಆದ್ರೆ ನನ್ನ ಕೈಯಲ್ಲಿದೆ. ಇದೇನು ಬಾಸ್, ಇವನು ನಿಮ್ ಬ್ಲಾಗ್ ನನ್ನೇ ಡಮ್ಮಿ ಮಾಡಕ್ ಬಿಟ್ಟಿದ್ದಾನೆ ಬಾಸ್. ಇಲ್ಲ, ಇದಾಗೋಕ್ ಸಾಧ್ಯ ಇಲ್ಲ ವೀರ್. ನಾನು ನಿನ್ನ ಬಿಡೋದಿಲ್ಲ. ಬಾಸ್, ಹೆಲ್ಪ್ ಬಾಸ್, ಕಾಪಾಡಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬಾಸ್. ತಾತ, ನೀವಿಲ್ಲಿ? ಹಾ, ನಿನ್ನ
ನಿನ್ನಲ್ಲಿ ಏನ್ ಟ್ರ್ಯಾಕಿಂಗ್ ಡಿವೈಸ್ ಇದೆಯಲ್ಲ ಅದರ ಸಹಾಯದಿಂದ ನಾನು ಇಲ್ಲಿವರೆಗೂ ಬಂದೆ. ವೀರ್, ಈ ಬ್ಲಾಗ್ ಏನಿದೆ ಅದನ್ನ ಮೊದಲು ಫ್ರೀಸ್ ಮಾಡ್ಬೇಕಾಗತ್ತೆ. ಮತ್ತೆ ಅದ್ರ ಮೇಲೆ ರೇಸ್ ನ ಬಿಟ್ಟು ಅದನ್ನ ಕಲ್ ಮಾಡಿ ಪೀಸ್ ಮಾಡ್ಬೇಕಾಗತ್ತೆ. ಅವಾಗ ಆ ಬ್ಲಾಬ್ ಇಂದ ನಾವೆಲ್ಲ ಬಚಾವಾಗ್ಬೋದು. ಸರಿ. ಈಗ ವೀರ್, ನಿನ್ನ ಆಟ ಮುಗೀತು. ವೀರ್, ನಾನು ಹೇಗೆ ಉಪಾಯ ಹೇಳ್ಕೊಟ್ಟಿದ್ನೋ ಹಾಗೆ ಮಾಡು. ವೀರ್, ಈ ಬ್ಲಾಬ್ ಏನಿದೆ ಅದನ್ನ ಮೊದಲು ಫ್ರೀಸ್ ಮಾಡ್ಬೇಕಾಗತ್ತೆ. ಆಮೇಲೆ ಅದ್ರ ಮೇಲೆ ರೇಸ್ ನ ಬಿಟ್ಟು ಪೀಸ್ಗಳು ಮಾಡಿ ಕಲ್ ಮಾಡ್ಬೇಕಾಗತ್ತೆ. ತಾತ, ವೀರಂತೂ ತುಂಬಾ ಕೆಳಗಡೆ ಹೋಗ್ಬಿಟ್ಟ. ಬಾಸ್, ನಿಮ್ ಕೆಲ್ಸ ಅಂತೂ ಆಗೇ ಹೋಯ್ತು. ವೀರ್ ಇಸ್ ಫಿನಿಶ್ಡ್. ನೀನಂತೂ ಕಮಾಲ್ ಮಾಡ್ಬಿಟ್ಟೆ. ಬ್ಲಾಕ್ ಫಿನಿಶ್ ಆಗೋಯ್ತು. ಬಾಸ್, ಇವನ್ ತಿರ್ಗಾ ಗೆದ್ಬಿಟ್ಟವನೆ. ಕ್ಯಾಲೆಂಡರ್ ಅಲ್ಲಿ ಇವತ್ತು ಕೂಡ ಕ್ರಾಸ್ ಮಾಡ್ಬೇಕನ್ಸುತ್ತೆ. ಮತ್ತೊಂದ್ಸಲಿ ನಾವೇ ಗೆದ್ಬಿಟ್ವಿ. ತಾತ, ಇದು ಮನುಷ್ಯತ್ವದ ಗೆಲುವು.